ಇಲ್ಲಿ ಕೆಲವು ಬಹುಪದೋಕ್ತಿಗಳಿವೆ. ಈ ಬಹುಪದೋಕ್ತಿಗಳನ್ನು ನೋಡಿದರೆ ನಾವು 2x ಘನ ಮೈನಸ್ 3x ವರ್ಗ ಪ್ಲಸ್ 5 ಇದನ್ನು ಪಿ ಆಫ್ ಎಕ್ಸ್ ಅಂತ ಕರೆದಿದ್ದೇವೆ. ಅದೇ ರೀತಿ 5 ಇಂಟು ವೈನ ಆರ್ ಆಫ್ ವೈ ಅಂತ ಕರೆದಿದ್ದೇವೆ. ಎಕ್ಸ್ನ ವರ್ಗ ಮೈನಸ್ 4 ಕ್ಯೂ ಆಫ್ ಎಕ್ಸ್ ಅಂಥೇಳಿ, 3x ವರ್ಗ ವೈನ ಘನ ಮೈನಸ್ 5x ಇಂಟು ವೈ ಪ್ಲಸ್ 7 ಟಿ ಆಫ್ ಎಕ್ಸ್ ಕಮ ವೈ ಅಂತ ಕರೆದಿದ್ದೇವೆ. ಯಾಕೆ ಅಂದರೆ ಈ ಒಂದು ಬಹುಪದೋಕ್ತಿಯಲ್ಲಿ 2 ಚರಾಕ್ಷರಗಳಿರೋದನ್ನು ನಾವು ನೋಡ್ತೇವೆ. ಈ ಬಹುಪದೋಕ್ತಿಗಳ ಡಿಗ್ರಿ ಏನಾಗಿರಬಹುದು? ಅಷ್ಟಕ್ಕೂ ಡಿಗ್ರಿ ಅಂದರೆ ಏನು? ಯಾವುದಾದ್ರೂ ಒಂದು ಬಹುಪದೋಕ್ತಿಯ ಡಿಗ್ರಿ ಬಂದು ಅದರ ಚರಾಕ್ಷರಗಳ ಅತಿ ದೊಡ್ಡ ಅಥವಾ ಗರಿಷ್ಠ ಘಾತವಾಗಿರುತ್ತೆ. ನಮ್ಮ ಉದಾಹರಣೆಗಳಲ್ಲಿ ನೋಡೋದಾದರೆ ಈ ಮೊದಲ ಬಹುಪದೋಕ್ತಿಯಲ್ಲಿ ಇರೋ ಚರಾಕ್ಷರ ಬಂದು ಎಕ್ಸ್ನ ಘನ ಬಂದು ಇದರ ಅತಿ ದೊಡ್ಡ ಘಾತ. ಆದ್ದರಿಂದ ಪಿ ಆಫ್ ಎಕ್ಸ್ನ ಡಿಗ್ರಿ ಬಂದು 3 ಆಗಿರುತ್ತೆ. ಅದೇ ರೀತಿ ಆರ್ ಆಫ್ ವೈನಲ್ಲಿ ವೈನ ಘಾತ 1 ಇದೆ, ಹಾಗಾಗಿ ಇದರ ಡಿಗ್ರಿ ಬಂದು 1. ಇನ್ನು ಕ್ಯೂ ಆಫ್ ಎಕ್ಸ್ನ ಡಿಗ್ರಿ ಬಂದು 2. ಇನ್ನು ವಿಶೇಷವಾಗಿ ನಾವು ಈ 4ನೇ ಬಹುಪದೋಕ್ತಿಯನ್ನು ನೋಡಿದರೆ ಇದರಲ್ಲಿ 2 ಚರಾಕ್ಷರಗಳಿರೋದ್ರಿಂದ ನಾವು ಚರಾಕ್ಷರಗಳ ಘಾತವನ್ನು ಕೂಡಿ ನೋಡಬೇಕಾಗತ್ತೆ. ಕೂಡಿ ನೋಡಿ ಅದರಲ್ಲಿರುವ ಅತಿ ದೊಡ್ಡ ಒಂದು ಮೊತ್ತವನ್ನು ತಗೊಳ್ಬೇಕಾಗತ್ತೆ ಡಿಗ್ರಿಯಾಗಿ. ಆದ್ದರಿಂದ 2 + 3 ಅಂದರೆ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಬಂದು 5. ಈ ಎಲ್ಲ ಉದಾಹರಣೆಗಳಲ್ಲಿ 1 ಅಥವಾ 2 ಚರಾಕ್ಷರಗಳಿರೋದನ್ನು ನೋಡಿದ್ವಿ. ಒಂದು ವೇಳೆ ಯಾವುದೇ ಚರಾಕ್ಷರ ಇಲ್ಲ ಅಂದರೆ ಅದೇ ಹೇಗೆ ಕಾಣ್ಬೋದು? ಉದಾಹರಣೆಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಅನ್ನುವ ರೀತಿಯಲ್ಲಿ ಕಾಣ್ಬೋದು. ಇದು ಒಂದು ಬಹುಪದೋಕ್ತಿನ. ಒಂದು ವೇಳೆ ಇದನ್ನು ಬಹುಪದೋಕ್ತಿ ಅಂತ ಪರಿಗಣಿಸಿದ್ರೂ ಇದರ ಡಿಗ್ರಿ ಏನಾಗಿರ್ಬೋದು? ಬನ್ನಿ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 5 ಇಂಟು ಎಕ್ಸ್ನ ಘಾತ 0 ಅಂತ ಬರ್ಕೊಳ್ಬೋದು. ಯಾಕೆ ನಾವು ಈ ರೀತಿ ಬರ್ಕೊಳ್ಬೋದು ಅಂದರೆ ಎಕ್ಸ್ನ ಘಾತ 0 ಬಂದು 1ಕ್ಕೆ ಸಮವಲ್ವಾ? ಅಂದರೆ 5ರ ಬದಲು 5 ಇಂಟು 1 ಅಂತ ಬರ್ದಂಗಾಯಿತು. ಇದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಈ ರೀತಿ ನಾವು ಬರ್ಕೊಳ್ಬೋದು. ಮತ್ತು ಈ 5 ಇಂಟು ಎಕ್ಸ್ನ ಘಾತ 0 ಬಂದು ಬಹುಪದೋಕ್ತಿಯ ಎಲ್ಲ ಗುಣಲಕ್ಷಣಗಳನ್ನು ಪೂರೈಸ್ತಾ ಇದೆ. ನಾವು ನೋಡ್ಬೋದು ಈ ಚರಾಕ್ಷರದ ಘಾತ ಒಂದು ಪೂರ್ಣ ಸಂಖ್ಯೆ ಮತ್ತು ಈ ಸಂಖ್ಯಾ ಸಹಗುಣಕ ಒಂದು ವಾಸ್ತವ ಸಂಖ್ಯೆ. ಆದ್ದರಿಂದ ಇದನ್ನು ಬಹುಪದೋಕ್ತಿ ಅಂತ ಖಂಡಿತವಾಗ್ಲೂ ಕರಿಬೋದು. ಇದಕ್ಕೆ ಒಂದು ವಿಶೇಷವಾದ ಹೆಸರಿದೆ. ಇದನ್ನು ನಾವು ಸ್ಥಿರ ಬಹುಪದೋಕ್ತಿ ಅಂತ ಕರಿತೇವೆ. ನಾವು ನೋಡ್ಬೋದು ಬರೀ ಸ್ಥಿರಾಂಕ ಇದೆ ಅಲ್ವಾ, ಹಾಗಾಗಿ ಇದನ್ನು ಸ್ಥಿರ ಬಹುಪದೋಕ್ತಿ ಅಂತ ಕರಿತೇವೆ. ಸ್ಥಿರ ಬಹುಪದೋಕ್ತಿಯನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ ಯಾವುದಾದ್ರೂ ಒಂದು ಬಹುಪದೋಕ್ತಿಯಲ್ಲಿ ಯಾವುದೇ ಚರಾಕ್ಷರಗಳಿಲ್ಲದಿದ್ರೆ ಅದನ್ನು ಸ್ಥಿರ ಬಹುಪದೋಕ್ತಿ ಅಂತ ನಾವು ಕರಿಬೋದು. ಅಂದರೆ ಈ ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ಬೋದು? ಇಲ್ಲಿ ನಾವು ನೋಡಿದ್ವಿ 5 ಇಂಟು ಎಕ್ಸ್ನ ಘಾತ 0 ಅಂತ ಬರ್ಕೊಂಡಿದ್ದು. ಅಂದರೆ ಇಲ್ಲಿ ಇರುವ ಚರಾಕ್ಷರದ ಅತಿ ದೊಡ್ಡ ಘಾತ ಬಂದು 0. ಹಾಗಿದ್ಮೇಲೆ ಡಿಗ್ರಿ ಕೂಡ 0 ಆಗಿರಬೇಕಲ್ವಾ? ಹೌದು. ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಬಂದು 0. ಒಂದು ವೇಳೆ ಈ ರೀತಿಯ ಬಹುಪದೋಕ್ತಿ ಇದ್ದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0x ವರ್ಗ ಪ್ಲಸ್ 0x ಪ್ಲಸ್ 0 ಇದ್ದರೆ ಇದು ಬಹುಪದೋಕ್ತಿನ. ಮತ್ತೆ ನಾವು ಪರಿಶೀಲನೆ ಮಾಡಿ ನೋಡ್ಬೋದು. ಚರಾಕ್ಷರದ ಎಲ್ಲ ಘಾತಗಳು ಒಂದು ಪೂರ್ಣ ಸಂಖ್ಯೆಗಳು ಮತ್ತು ಸಹಗುಣಕಗಳು ಬಂದು 0 ಆಗಿರೋದ್ರಿಂದ ಇದು ಕೂಡ ಒಂದು ವಾಸ್ತವ ಸಂಖ್ಯೆ. ಹಾಗಿದ್ಮೇಲೆ ಇದು ಕೂಡ ಒಂದು ಬಹುಪದೋಕ್ತಿ ಹೌದು. ಇದನ್ನು ನಾವು ಸರಳವಾಗಿ ಬರ್ಕೊಳ್ಳೋದಾದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರೆದು ಬಿಡ್ಬೋದು. ಇದಕ್ಕೂ ಕೂಡ ಒಂದು ವಿಶೇಷವಾದ ಹೆಸರಿದೆ. ಇದನ್ನು ನಾವು ಶೂನ್ಯ ಬಹುಪದೋಕ್ತಿ ಅಂತ ಕರಿತೇವೆ. ಬರೀ 0ನೇ ಇತ್ತಲ್ವಾ? ಶೂನ್ಯ ಬಹುಪದೋಕ್ತಿಯನ್ನು ನಾವು ಡಿಫೈನ್ ಮಾಡಬೇಕು ಅಂದರೆ ಈ ರೀತಿ ಹೇಳ್ಬೋದು. ಯಾವುದಾದ್ರೂ ಒಂದು ಬಹುಪದೋಕ್ತಿಯಲ್ಲಿ ಎಲ್ಲ ಸಂಖ್ಯಾ ಸಹಗುಣಕಗಳು 0 ಆದರೆ ಅದು ಶೂನ್ಯ ಬಹುಪದೋಕ್ತಿ. ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಏನಾಗಿರುತ್ತೆ? ಆಶ್ಚರ್ಯ ಉಂಟು ಮಾಡೋ ರೀತಿಯಲ್ಲಿ ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯನ್ನು ವ್ಯಾಖ್ಯಾನಿಸಲಾಗಲಿಲ್ಲ. ಅಂದರೆ ಇದನ್ನು ಡಿಫೈನ್ ಮಾಡಲಾಗಲಿಲ್ಲ.
ನಿಮ್ಗೆ ಯೋಚನೆ ಬರ್ಬೋದು, ಹೇಗೆ ನಾವು ಯಾವುದಾದ್ರೂ ಒಂದು ಬಹುಪದೋಕ್ತಿಯ ಡಿಗ್ರಿಯನ್ನ ಡಿಫೈನ್ ಮಾಡದೇ ಇರೋದು ಅಂತೇಳಿ. ಬನ್ನಿ ಇದರ ಹಿಂದೆ ಇರುವ ಕಾರಣವನ್ನ ತಿಳ್ಕೊಳ್ಳೋಣ. ಒಂದು ಶೂನ್ಯ ಬಹುಪದೋಕ್ತಿಯನ್ನ ತಗೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಈ 0ಯನ್ನ ನಾವು ಈ ರೀತಿ ಕೂಡ ಬರ್ಕೊಳ್ಬೋದಲ್ವಾ? 0 ಇಂಟು ಎಕ್ಸ್ ಪ್ಲಸ್ 0 ಅಂತೇಳಿ ಮತ್ತೆ 0ನೇ ಕೊಡುತ್ತಲ್ವಾ? ಹಾಗಾಗಿ ಈ ರೀತಿ ಬರ್ಕೊಳ್ಬೋದು. ಈಗ ನೋಡಿದ್ರೆ ಚರಾಕ್ಷರದ ಅತಿ ದೊಡ್ಡ ಘಾತ ಬಂದು 1 ಅಂತ ಕಾಣುತ್ತೆ. ಅಂದ್ರೆ ಈ ಪಿ ಆಫ್ ಎಕ್ಸ್ನ ಡಿಗ್ರಿ 1. ಇರಿ ಇದನ್ನ ಈ ರೀತಿಯಲ್ಲಿ ಕೂಡ ಬರ್ಕೊಳ್ಬೋದು. 0 ಎಕ್ಸ್ನ ವರ್ಗ ಪ್ಲಸ್ 0 ಎಕ್ಸ್ ಪ್ಲಸ್ 0 ಅಂತ. ಈಗ ಡಿಗ್ರಿ 2ರ ಥರ ಕಾಣುತ್ತೆ. ಇದನ್ನ ಒಂದು ಘನ ಬಹುಪದೋಕ್ತಿಯಾಗಿ ಕೂಡ ಬರ್ಕೊಳ್ಬೋದು. ಅಂದ್ರೆ ಇದರ ಡಿಗ್ರಿ 3. ನಾವು ನೋಡಿದ್ವಿ ಪ್ರತಿ ಪ್ರಕರಣದಲ್ಲಿ ಡಿಗ್ರಿ ಬದಲಾಗ್ತಾ ಹೋಯಿತು. ಅಂದ್ರೆ ಇದಕ್ಕೆ ನಿರ್ದಿಷ್ಟವಾದ ಡಿಗ್ರಿ ಇರಲ್ಲ. ಅದೇ ಕಾರಣಕ್ಕೆ ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯನ್ನ ವ್ಯಾಖ್ಯಾನಿಸಲಾಗಲಿಲ್ಲ. ಬಹುಪದೋಕ್ತಿಗಳನ್ನ ಡಿಗ್ರಿಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ಕೊಂಡ್ವಲ್ವಾ? ಅದನ್ನ ಒಂದು ಕೋಷ್ಟಕದ ಮುಖಾಂತರ ಇನ್ನೂ ಸ್ಪಷ್ಟಪಡಿಸ್ಕೊಳ್ಳೋಣ. ಇಲ್ಲಿ ಮೊದಲನೇ ಒಂದು ಕಾಲಂನಲ್ಲಿ ನೀವು ಬಹುಪದೋಕ್ತಿಯ ಡಿಗ್ರಿಯನ್ನ ನೋಡ್ಬೋದು. 2ನೇ ಕಾಲಂನಲ್ಲಿ ಬಹುಪದೋಕ್ತಿಯ ಪ್ರಕಾರವನ್ನ ನೋಡ್ತೀರಾ. 3ನೇ ಕಾಲಂನಲ್ಲಿ ಅದರ ಉದಾಹರಣೆಯನ್ನ ನೋಡ್ತೀರಾ. ಮೊದಲಿಗೆ ಶೂನ್ಯ ಬಹುಪದೋಕ್ತಿಯನ್ನ ನೋಡೋಣ. ಶೂನ್ಯ ಬಹುಪದೋಕ್ತಿಯಲ್ಲಿ ಎಲ್ಲಾ ಸಂಖ್ಯಾ ಸಹಗುಣಕಗಳು 0ನೇ ಆಗಿದ್ವು. ಆದ್ರಿಂದ ಇದರ ಡಿಗ್ರಿಯನ್ನ ವ್ಯಾಖ್ಯಾನಿಸಲಾಗಲಿಲ್ಲ. ಇದ್ರ ಉದಾಹರಣೆ ಬಂದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ನಂತರ ಸ್ಥಿರ ಬಹುಪದೋಕ್ತಿ. ಸ್ಥಿರ ಬಹುಪದೋಕ್ತಿಯಲ್ಲಿ ಡಿಗ್ರಿ 0 ಆಗಿರುತ್ತೆ. ಸ್ಥಿರ ಬಹುಪದೋಕ್ತಿ ಅಂದ್ರೆ ಏನು? ಯಾವುದೇ ಚರಾಕ್ಷರ ಇಲ್ಲದ ಒಂದು ಬಹುಪದೋಕ್ತಿಯನ್ನ ಸ್ಥಿರ ಬಹುಪದೋಕ್ತಿ ಅಂತ ಕರಿತೇವೆ. ಇದ್ರ ಉದಾಹರಣೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಥವಾ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -5 ಇವೆಲ್ಲವೂ ಸ್ಥಿರ ಬಹುಪದೋಕ್ತಿಗಳೇ ಹೌದು. ಇನ್ನು ರೇಖಾತ್ಮಕ ಬಹುಪದೋಕ್ತಿ, ಇದರಲ್ಲಿ ಡಿಗ್ರಿ 1 ಆಗಿರುತ್ತೆ. ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಚರಾಕ್ಷರದ ಅತಿ ದೊಡ್ಡ ಘಾತ ಬಂದು 1 ಆಗಿರಬೇಕು. ಉದಾಹರಣೆ ಬಂದು x - 12 ಅಥವಾ -7x + 5. ಇದರಲ್ಲಿ ಅತಿ ದೊಡ್ಡ ಘಾತ ಬಂದು 1. ಆದ್ರಿಂದ ಇವುಗಳು ರೇಖಾತ್ಮಕ ಬಹುಪದೋಕ್ತಿ. ನಂತರ ಡಿಗ್ರಿ 2 ಇರುವ ವರ್ಗ ಬಹುಪದೋಕ್ತಿ. ಹೆಸರೇ ಹೇಳೋ ಹಾಗೆ ಇದರಲ್ಲಿರುವ ಚರಾಕ್ಷರಗಳ ಅತಿ ದೊಡ್ಡ ಘಾತ ಬಂದು 2 ಆಗಿರಬೇಕು. ಉದಾಹರಣೆ ನೋಡೋಣ. ಎಕ್ಸ್ನ ವರ್ಗ ಪ್ಲಸ್ ಎಕ್ಸ್ -6. ಮತ್ತೊಂದು ಉದಾಹರಣೆ ಎಕ್ಸ್ನ ವರ್ಗ -5. ಇನ್ನು ಡಿಗ್ರಿ 3 ಇರುವ ಘನ ಬಹುಪದೋಕ್ತಿ. ಉದಾಹರಣೆ ಎಕ್ಸ್ನ ಘನ ಪ್ಲಸ್ 2x - 8. ಒಂದು ವೇಳೆ ಇನ್ನೂ ಹೆಚ್ಚಿನ ಡಿಗ್ರಿ ಇರುವ ಬಹುಪದೋಕ್ತಿಯನ್ನು ನಾವು ನೋಡಿದ್ರೆ ಅದನ್ನ ಏನಂತ ಕರೆಯೋದು? ಒಂದು ವೇಳೆ ಡಿಗ್ರಿ 5 ಅಥವಾ ಡಿಗ್ರಿ 6 ಇರುವ ಬಹುಪದೋಕ್ತಿಯನ್ನ ಯಾವ ರೀತಿ ಕರೆಯೋದು? ಉದಾಹರಣೆಗೆ ಬಹುಪದೋಕ್ತಿಯ ಚರಾಕ್ಷರದ ಅತಿ ದೊಡ್ಡ ಘಾತ 7 ಆದ್ರೆ ಅದನ್ನ 7ನೇ ಡಿಗ್ರಿ ಬಹುಪದೋಕ್ತಿ ಅಂತ ಕರೆಯಲಾಗುತ್ತೆ.